ಕೆಮಿಸ್ಟ್ ಬ್ರಿಗೇಡ್ ಅನ್ನೋಂಥ ಒಂದು NGO ಅಲ್ಲದೆ ಇವತ್ತು ಸ್ಮಾರ್ಟ್ ಕ್ಲಿನಿಕ್ ಶುರು ಮಾಡ್ತಾ ಇದ್ದಾರೆ. ಸ್ಮಾರ್ಟ್ ಅಂದರೆ ಬುದ್ಧಿವಂತ ಅಂತ, ಅಥವಾ ಒಂಥರ ಚಾಣಾಕ್ಷ ಅಂತಲೇ ಹೇಳ್ಬಾರ್ದು. ಏನು ಈ ಸ್ಮಾರ್ಟ್ ಅಂತಂದರೆ, ಸ್ಮಾರ್ಟ್ ಕ್ಲಿನಿಕ್ಕಿಗೆ ಈ ನಾರ್ಮಲ್ ಕ್ಲಿನಿಕ್ಕಿಗೂ ಸ್ಮಾರ್ಟ್ ಕ್ಲಿನಿಕ್ಗೂ ಏನು ವ್ಯತ್ಯಾಸ, ಏನಕ್ಕೆ ಇದನ್ನು ಲಾಂಚ್ ಮಾಡ್ತಾ ಇದ್ದಾರೆ? ಈ ಸೇವಾ ಧುರೀಣರಾಗಿರ್ತಕ್ಕಂಥ ನಮ್ಮ ಮೇಧಪ್ನವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್ ಮೇಧಪ್ನವರೇ, ನೀವು ಈ ಸ್ಮಾರ್ಟ್ ಕ್ಲಿನಿಕ್ ಅಂದ್ರೇನು ಅಂತ ಮೊದಲು ಹೇಳಿ, ಆಮೇಲೆ ಇದನ್ನು ಯಾಕೆ ಲಾಂಚ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಈಗ ಸ್ಮಾರ್ಟ್ ಕ್ಲಿನಿಕ್ ಅಂದರೆ ಏನು? ಸ್ಮಾರ್ಟ್ ಕ್ಲಿನಿಕ್ ಅಂದರೆ ಈಗ ಇಲ್ಲಿ ತನಕ ಒಂದು ವೈದ್ಯರ ಹತ್ರಕ್ಕೆ ನಾವೇನು ಕ್ಲಿನಿಕಲ್ಲಿ ಹೋಗ್ತೀವಿ, ಆ ಕ್ಲಿನಿಕ್ಗೆ ಹೋದಾಗ BP ಮತ್ತು ಶುಗರ್ ಇವೆರಡನ್ನ ಬಿಟ್ಟರೆ ಬೇರೆ ಯಾವುದೋ ಪರೀಕ್ಷೆ ಮಾಡುವಂಥ ವಿಧಾನ ಅವರಲ್ಲಿ ಇರೋದಿಲ್ಲ. ಸೊ ಡಾಕ್ಟ್ರಿಗೋಸ್ಕರ ನಾವು ಕಾಯಬೇಕಾಗತ್ತೆ. ಅಲ್ಲಿ ಡಾಕ್ಟ್ರ್ ಸಿಕ್ಕಿದ ಮೇಲೆ ಅವ್ರು ಮತ್ತೆ ಲ್ಯಾಬೊರೇಟರಿ ಟೆಸ್ಟು ಅದು ಇದು ಬರೆದು ಕೊಡ್ತಾರೆ. ಮತ್ತೆ ಹೋಗಬೇಕು ಲ್ಯಾಬೊರೇಟರಿಗಳಿಗೆ, ಅಲ್ಲಿ ಟೆಸ್ಟ್ ಮಾಡಿಸ್ಕೊಳ್ಬೇಕು, ಮತ್ತೆ ವಾಪಸ್ ಬರಬೇಕು, ಮತ್ತೆ ರಿಪೋರ್ಟ್ ತೋರಿಸ್ಬೇಕು. ಸೊ ಈ ಕಾಲ ಏನು ವ್ಯಯ ಆಗುತ್ತೆ, ಈ ಕಾಲ ವ್ಯಯ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹಾಗೂ ಒಂದೇ ಸ್ಥಳದಲ್ಲಿ ಸಂಕೀರ್ಣವಾಗಿ 360 ಡೈರೆಕ್ಷನ್ನಲ್ಲೂ ಡಿಗ್ರಿ ಡೈರೆಕ್ಷನ್ನಲ್ಲೂ ಈ ವ್ಯವಸ್ಥೆ ಸಿಗುವಂತೆ ಆಗಲಿ ಅನ್ನೋ ಒಂದು ಉದ್ದೇಶ. ಸೊ ಕ್ಲಿನಿಕ್ ಲೆವೆಲ್ ಡಾಕ್ಟ್ರ್ ಏನಿರ್ತಾರೆ, ಅವ್ರಿಗೆ ಬೇಕಿರುವಂತಹ ಎಲ್ಲ ಪರೀಕ್ಷೆಗಳೇನಿದೆ ಸಾಧಾರಣವಾಗಿ ಮಾಡುವಂಥದ್ದು, BP ಇರ್ಬೋದು, ಶುಗರ್ ಇರ್ಬೋದು, ECG ಇರ್ಬೋದು, ಹಾಗೆ ಈಗ ಲಿವರ್ ಫಂಕ್ಷನ್ ಟೆಸ್ಟ್ ಇರ್ಬೋದು, ಕಿಡ್ನಿ ಫಂಕ್ಷನ್ ಟೆಸ್ಟ್ ಇರ್ಬೋದು, ಥೈರಾಯ್ಡ್ ಟೆಸ್ಟ್ಗಳಿರ್ಬೋದು, ಈ ರೀತಿಯಾದಂತಹ ಹಲವಾರು ಪರೀಕ್ಷೆಗಳು ಒಂದು ಕ್ಲಿನಿಕ್ ಮಟ್ಟದಲ್ಲಿ ಪ್ರಾಥಮಿಕವಾಗಿ ಏನು ಬೇಕಾಗುತ್ತೋ ಆ ಪ್ರಾಥಮಿಕವಾಗಿ ಬೇಕಾದಂತಹ ಒಂದು ಪರೀಕ್ಷೆಗಳನ್ನು ಮಾಡುವಂತಹ ಒಂದು ವ್ಯವಸ್ಥೆನ ರಿಸ್ಟೋರ್ ಹೆಲ್ತ್ ಕೇರ್ ಅವರು ಮಾಡಿಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಜಗದೀಶ್ ಕ್ಲಿನಿಕ್ನಲ್ಲಿ ಪ್ರಾಥಮಿಕವಾಗಿ ಈಗ ಒಂದು ಪೈಲಟ್ ಪ್ರಾಜೆಕ್ಟ್ ಅನ್ನೋ ಥರ ಮಾಡ್ತಿದ್ದೀವಿ. ಯಾಕಂದರೆ ಇದು ಪೂರ್ತಿ ಪರಿಪೂರ್ಣವಾಗಿ ಇನ್ನೂ ಮುಗ್ದಿಲ್ಲ. ಯಾಕಂದರೆ ನಮ್ಮ ಆಸೆ ಆಕಾಂಕ್ಷೆಗಳು ಇನ್ನೂ ಜಾಸ್ತಿ ಇದೆ. ಯಾವ ರೀತಿ ಇದನ್ನು ಉತ್ತಮಪಡಿಸಬಹುದು, ಯಾವ ರೀತಿ ಇನ್ನೂ ಇದನ್ನ ಸಂಕೀರ್ಣವಾಗಿ ಮಾಡಿ ಸ್ಪೆಷಲಿಸ್ಟ್ ಲೆವೆಲ್ಗಳಿಗೆ ಹೇಗೆ ತಗೊಂಡು ಹೋಗ್ಬೋದು, ಹಾಗೂ ಏನು ರೋಗಿಗಳು. ಈಗ ನಾನು ಇಲ್ಲೊಂದು ಸ್ವಲ್ಪ ನಿಮ್ಮನ್ನು 2-3 ಪ್ರಶ್ನೆ ಕೇಳ್ತೀನಿ. ಈಗ ಯಾವುದೇ ಒಬ್ಬ ರೋಗಿ ಅಥವಾ ಯಾವುದೋ ಒಬ್ಬ ವ್ಯಕ್ತಿ ತಪಾಸಣೆ ಮಾಡಕ್ ಬಂದಾಗ, ಯಾವುದೇ ಒಬ್ಬ ಡಾಕ್ಟರ್ ಹತ್ರ ಹೋದಾಗ ಬೇಸಿಕ್ಲಿ 2-3 ಟೆಸ್ಟ್ ಅಂತೂ ಮಾಡಿಸ್ತಾರೆ. ಒಂದೇನಪ್ಪ ಅಂತಂದ್ರೆ BP, ಡಯಾಬಿಟಿಸು ಅಥವಾ ಸಕ್ಕರೆ ಕಾಯಿಲೆ, ಮತ್ತೆ ಜೊತೆಗೆ ಯೂರಿನ್ ಟೆಸ್ಟು, ಥೈರಾಯ್ಡು, ಸ್ಕ್ಯಾನಿಂಗು. ಇದರಲ್ಲಿ ಸ್ಮಾರ್ಟ್ ಕ್ಲಿನಿಕಲ್ಲಿ ಏನೇನೆಲ್ಲ ಆಗುತ್ತೆ ಮತ್ತು ಎಷ್ಟು ಟೈಮ್ ತಗೊಳತ್ತೆ? ಇವಾಗ ನೀವು ಬೆಳಗ್ಗೆ ಕೊಟ್ಟರೆ ಕೆಲವು ಕಡೆ ಹೇಳ್ತಾರೆ 2 hours ಆದ್ಮೇಲೆ ಕೊಡ್ತೀವಿ, ಕೆಲವು ಕಡೆ 15 minutes ಅಲ್ಲಿ ಕೊಡ್ತಾರೆ. ಶುಗರ್ ಟೆಸ್ಟ್ಗೆ ಏನು ಕೊಡ್ತೀರಿ, ಅದು ಊಟಕ್ಕಿಂತ ಮುಂಚೆ ಒಂದು, ಊಟ ಆದ್ಮೇಲೆ ಒಂದು, ಅಥವಾ ಬೆಳಗ್ಗೆ ಎಂಟಿ ಸ್ಟಮಕ್ಕಲ್ಲಿ ಒಂದು, ಅದನ್ನೇನು ಹೇಳ್ತಾರೆ FBS ಅಂಡ್ RBS ಅಂತ ಏನು ಹೇಳ್ತಾರೆ, ಅದರ ರ್ಯಾಂಡಮ್ ಬ್ಲಡ್ ಶುಗರು. ಇದನ್ನೆರಡು ರಿಪೋರ್ಟ್ನ ಒಂದು 2 hours ಅಲ್ಲಿ ಕೊಡೋರಿದ್ದಾರೆ, 15 ನಿಮಿಷದಲ್ಲಿ ಕೊಡೋರಿದ್ದಾರೆ. ಆಕ್ಚುಲಿ ಈ ರಿಪೋರ್ಟ್ಗೆ ಎಷ್ಟು ಟೈಮ್ ಬೇಕಾಗುತ್ತೆ? ನೀವು ಎಷ್ಟು ನಿಮಿಷದಲ್ಲಿ ಅದನ್ನ ಡಾಕ್ಟರ್ ಕೈ ಕೊಡ್ತೀರಿ? ಅಲ್ಲೇ ಪೇಷಂಟ್ ಕೂತಿರ್ಬೇಕಾದ್ರೆ ಇದು ಸಿಗುತ್ತಾ? ಹೌದು. ಇದೇನಾಗುತ್ತೆ, ಇವಾಗ ಒಂದು ಪೇಷಂಟ್ ನೋಡಿ ಅವ್ರ ವೈದ್ಯರಿಗೆ ಏನು ಒಂದು ಪರೀಕ್ಷೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ತಲೆಯಲ್ಲಿ ಬಂದಿರುತ್ತೆ. ಅದನ್ನು ಅವ್ರು ಬರೆದು ಈ ಕಡೆಯ ಚೇಂಬರ್ಗೆ ಕಳಿಸಿದ ತಕ್ಷಣ ಅಲ್ಲಿ ಪರೀಕ್ಷೆನ ಇನ್ನೊಂದು ಪೇಷಂಟ್ನ ನೋಡಿ ಮುಗಿಸೋದ್ರೊಳಗಡೆ ಆಗಿರುತ್ತೆ. ಹಾಗೆ ಅದರ ರಿಪೋರ್ಟ್ ಸಹ ಬಂದಿರುತ್ತೆ. ಆ ರಿಪೋರ್ಟು ಡಿಜಿಟಲೈಸ್ ಆಗಿ ಅದು ಡಾಕ್ಟರ್ ಪ್ಯಾನಲ್ಗೂ ಹೋಗುತ್ತೆ, ಹಾಗೆ ಪೇಷಂಟ್ ಮೊಬೈಲ್ಗೂ ಬರುತ್ತೆ. ಓಕೆ, ಈ ಮೊಬೈಲ್ಗೆ ಅದನ್ನ ಅವ್ನ ರಿಪೋರ್ಟ್ ಇರುತ್ತೆ, ಅದು ನೇರವಾಗಿ ಅವ್ನ ಮೊಬೈಲ್ಗೆ ಬರುತ್ತೆ ಅಂತ. ಅಂದ್ರೆ ಈ ಸ್ಕ್ಯಾನಿಂಗ್ ಮಾಡಿದಾಗ ಅಥವಾ ಬೇರೆ ಥೈರಾಯ್ಡ್ ಟೆಸ್ಟ್ ಮಾಡಿದಾಗ ಅದಕ್ಕೆ ತಗೊಳ್ಳುವಂತ ಟೆಸ್ಟ್ ಟೈಮಿಂಗ್ಸ್ ಏನು, ಅಥವಾ ಬೇಸಿಕ್ ಟೆಸ್ಟ್, ಈಗ ವೈಟಲ್ ಏನಿದೆ, ವೈಟಲ್ಸ್ ಟೆಸ್ಟ್ ಮಾಡಬೇಕು ಅಂತ ಹೇಳಿದಾಗ ಬೇಸಿಕ್ ಟೆಸ್ಟ್ ಅನ್ನು ಮಾಡ್ತಾರೆ. ಅದನ್ನು ಮಾಡಿ ಸ್ಮಾರ್ಟ್ ಕ್ಲಿನಿಕ್ ಅಲ್ಲಿ ನಿರ್ಧಾರ ಮಾಡಿ. ಯಾಕೆ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಯಾವುದೇ ಒಬ್ಬ ಡಾಕ್ಟರ್ ಹತ್ರ ಹೋದಾಗ ಏನಾಗುತ್ತೆ ಅಂತಂದ್ರೆ, ನಮ್ಮ ರೋಗ ಏನಾರ ಏನಿರ್ಲಿ ಏನಿಲ್ಲದೆ ಇರಲಿ, ಅದಕ್ಕೆ ಬೇಕಾಗುವಂತ ಕಾರಣವನ್ನ ಟ್ರಯಲ್ ಅಂಡ್ ಎರರ್ ಅನ್ನೋ ಬೇಸಿಸ್ ಅಲ್ಲಿ ಮಾಡಲಾಗುತ್ತೆ. ಆ ಬೇಸಿಸ್ ಮೇಲೆ ಒಂದಷ್ಟು ಟೆಸ್ಟ್ ಮ್ಯಾಂಡೇಟರಿ ಇರುತ್ತೆ. ಸೊ ಆ ಟೆಸ್ಟ್ಗಳನ್ನ ಮಾಡಿ ಎಷ್ಟು ಬೇಗ ಅಂದ್ರೆ ಅಷ್ಟು ಬೇಗ ಕೊಟ್ಟು, ನಾವು ಸ್ಮಾರ್ಟ್ ಕ್ಲಿನಿಕ್ ಉದ್ದೇಶ ಏನು ಅಂತಂದ್ರೆ, ನೀವು ಹೇಳ್ತಾ ಇರೋದು ಅಲ್ಲೇ ಟೆಸ್ಟ್ ಬರುತ್ತೆ, ಅಲ್ಲೇ ಡಾಕ್ಟರ್ ನೋಡ್ತಾರೆ, ಅಲ್ಲೇ ರಿಸಲ್ಟ್ ಕೊಟ್ಬಿಡ್ತಾರೆ ಅಲ್ವಾ? ಅಥವಾ ಬೇರೆ ಏನಾದ್ರು ಇದೆಯಾ ಅದರೊಳಗಡೆ? ಬೇರೆ ಟೆಸ್ಟಿಂಗ್ ಹೇಗೆ ಏನು ಕಂಪ್ಯಾರಿಟಿವ್ಲಿ? ಈಗ ಇಲ್ಲಿ ಅಡ್ವಾಂಟೇಜ್ ಏನು ಅಂತ ನಾನು ಯೋಚನೆ ಮಾಡ್ತೀನಿ ಅಂತಂದ್ರೆ, ಒಬ್ಬ ವೈದ್ಯ ಅಥವಾ ಒಬ್ಬ ಡಾಕ್ಟ್ರು ಒಂದು ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿಗೆ ಬರೆದ್ರೆ, ಅವನ ಹತ್ರ ಆ ಫೆಸಿಲಿಟಿ ಇಲ್ಲ ಅಂದಾಗ ಅದನ್ನ ಬರೆದ್ರೆ, ಇವನು ಅಲ್ಲಿಗೆ ಹೋಗಿ ಅಲ್ಲಿಗೆ ಟೆಸ್ಟ್ ಕೊಟ್ಟು ಅಲ್ಲಿ ರಿಪೋರ್ಟ್ ತಗೊಂಡು ಮತ್ತೆ ಡಾಕ್ಟರ್ ಹತ್ರ ಬರಬೇಕು. ಬೇರೆ ಸ್ಮಾರ್ಟ್ ಕ್ಲಿನಿಕಲ್ ಎಲ್ಲ ಅಲ್ಲೇ ಸಿಕ್ಬಿಡುತ್ತೆ ಅಂತ ಹೇಳ್ತಾ ಇದ್ದೀರಿ. ಈ ಟೈಮ್ ಡ್ಯೂರೇಷನ್ ಎಷ್ಟಾಗುತ್ತೆ ವಿಸಾವಿ ಅದರ್ ಟೆಸ್ಟ್, ಅದರ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರೀಸ್? ಹೇಗೆ ಅಡ್ವಾಂಟೇಜ್ ಆಗುತ್ತೆ? ಅಂಡ್ ಮೋರ್ ಓವರ್, ಸ್ಮಾರ್ಟ್ ಕ್ಲಿನಿಕ್ ಅಲ್ಲಿ ದುಡ್ಡು ಸ್ಮಾರ್ಟ್ ಆಗಿರುತ್ತಾ ಇಲ್ವಾ? ತುಂಬ ಉತ್ತಮವಾದ ಪ್ರಶ್ನೆನ ಕೇಳಿದ್ದೀರಿ.
ಇವಾಗ ಪ್ರಾಥಮಿಕವಾಗಿ ಒಬ್ಬ ಮನುಷ್ಯ ವೈದ್ಯನಲ್ಲಿಗೆ ಹೋಗೋದು ಅವನಲ್ಲಿ ಯಾವುದಾದ್ರೂ ಒಂದು ರೋಗ ಲಕ್ಷಣಗಳ ಒಂದು ಸೂಚನೆ ಸಿಕ್ಕಿದಾಗ ಮಾತ್ರ. ಅದು ರೋಗ ಲಕ್ಷಣದ ಸೂಚನೆ ಸಿಗದಿದ್ದಾಗ ಅವನು ವೈದ್ಯನತ್ತಕ್ಕೆ ಹೋಗುವುದೇ ಇಲ್ಲ. ಇದನ್ನ ತುಂಬಾ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಸಡನ್ ಹಾರ್ಟ್ ಅಟ್ಯಾಕ್ ಚೆನ್ನಾಗಿದ್ದ ತೀರೋದ್ರು ಅಂತ ಹೇಳ್ತೀವಿ. ಸೊ ಯಾಕೆಂದ್ರೆ ಸೈಲೆಂಟ್ ಕಿಲ್ಲರ್ಸ್ ಅಂತ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಇವುಗಳನ್ನ ಹೇಳ್ತೀವಿ. ಇದು ನಿಮಗೆ ಸೂಚನೆ ಬರೋದಕ್ಕಿಂತ ಮೊದಲೇನೆ ದೇಹದ ಮೇಲೆ ಬೇಕಾದಂಥ ರೀತಿಯಲ್ಲಿ ಪರಿಣಾಮಗಳನ್ನ ಬೀರ್ಬಿಟ್ಟಿರುತ್ತೆ. ನಿಮಗೆ ಯಾವುದೇ ಒಂದು ಸೂಚನೆ ಇರುವುದಿಲ್ಲ. 40 ವಯಸ್ಸು ಗಡಿ ದಾಟಿದ ನಂತರ, ಅದು ಈಗ ಕೋವಿಡ್ ಬಂದ ನಂತರ 25-30ರಿಂದಾನೇ ವಾರ್ಷಿಕ ಒಂದು ತಪಾಸಣಾ ಕ್ರಿಯೆ ಒಂದು ನುರಿತ ವೈದ್ಯರ ಸಲಹೆಯೊಂದಿಗೆ ಮಾಡಿಸಿಕೊಳ್ಳುವುದು ತುಂಬಾ ಉತ್ತಮ. ಒಂದು ನಿಮಿಷ, ಈಗ ನೀವು ವಾರ್ಷಿಕವಾಗಿ ಒಂದ್ಸಲ ಪ್ರತಿಯೊಬ್ಬ ವ್ಯಕ್ತಿಯು ಟೆಸ್ಟ್ಗಳನ್ನ ಮಾಡ್ಕೋಬೇಕು ಅಂತ ಹೇಳಿದ್ರಿ. ಈಗ ಸ್ಮಾರ್ಟ್ ಕ್ಲಿನಿಕ್ ಅಲ್ಲಿ ಹೇಗೆ ಪ್ರಯೋಜನಕ್ಕೆ ಬರುತ್ತೆ? ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ರಿಪೋರ್ಟ್ ಇಲ್ಲಿ ಟೆಸ್ಟ್ ಮಾಡಿ ಅಲ್ಲೇ ರಿಪೋರ್ಟ್ ತಗೊಂಡು ಅಲ್ಲೇ ಮಾಡ್ತಾ ಇದೆ ಅಂದ್ರೆ ಇವಾಗೆಲ್ಲ ಜೆಟ್ ಪಂಗಿ ಪಟ್ವಿವ ಹಂಗೆ ಇರೋದು ಜಗತ್ತು ಇವಾಗ. ಸೊ ನೀವು ಹಂಗೆ ಒಂದು ಮೊಬೈಲ್ ರಿಪೋರ್ಟ್ ಹೋಗ್ಬಿಡುತ್ತೆ ಅಂದ್ರೆ ಅಲ್ಲೇ ಎಲ್ಲ ಅನಾಲಿಸಿಸ್ ಅವ್ನಿಗೆ ಆಗ್ಬಿಡುತ್ತೆ. ಯಾಕೆಂದ್ರೆ ಏನೇ ಕೇಳಿದ್ರು ಫಸ್ಟ್ ಗೂಗಲ್ ನೋಡೋಂಥ ಕಾಲ ಇವಾಗ. ಯಾವುದೇ ರಿಪೋರ್ಟ್ ಬಂದ್ರು ಏನೇ ಬಂದ್ರು ಫಸ್ಟ್ ಗೂಗಲ್ ಅಲ್ಲಿ ನೋಡಿ ನೀವು ಹೇಳ್ತಾರ ಕರೆಕ್ಟ್ ಇರುವ ಚೆಕ್ ಮಾಡಿ ನಿಮ್ಗೆ ಹೇಳುವಂತ ಗೂಗಲ್ ಡಾಕ್ಟರ್ಸ್ ಜಾಸ್ತಿ ಇರ್ತಾರೆ ಅಥವಾ ಗೂಗಲ್ ಪೇಷಂಟ್ಸ್ ಜಾಸ್ತಿ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಅವ್ರಿಗೆ ಈ ಎಸ್ಪೆಷಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಯಾರು ಟೈಮ್ ಇರಲ್ಲ, ಯಾರು ವರ್ಕ್ ಫ್ರಮ್ ಹೋಮ್ ಇರ್ತಾರೆ, ಅವ್ರಿಗೆ ಹೇಗೆ ಸಹಾಯ ಆಗುತ್ತೆ ಒಂಚೂರು ಹೇಳಿ.